ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಒಂದು ಸುಳ್ಳಿಂದ ಸಂಬಂಧ ಶುರು ಮಾಡ್ತಿದ್ದೀಯಾ, ಒಳ್ಳೇದಾ? ಶುರುವಾಗಿರೋದು ಸುಳ್ಳಿಂದ ಅಲ್ಲ, ಶುರುವಾಗಿರೋ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಹೇಳಿರೋ ಸುಳ್ಳಿದು. ಬೇಡ ಚೂಟಿ, ಪ್ಲೀಸ್ ನನಗೋಸ್ಕರ ಈ ಸುಳ್ಳು ಹೇಳೋದನ್ನ ಬಿಟ್ಬಿಡೋಕ್ಕಾಗಲ್ವಾ? ನಮ್ಮ ಮನೇಲಿ ಪ್ರವೇಶ ಇಲ್ದೇ ಇರೋ ಒಂದು ವಸ್ತು ಅಂದ್ರೆ ಅದು ಸುಳ್ಳು. ಸೊಸೆಯಾಗಿ ಬರಬೇಕಾದವಳು ನೀನ್ ಅದನ್ನ ಹೊರಗೆ ಬಿಟ್ಟು ಬರಬೇಕು. ಈಗಾಗ್ಲೇ ಕೆಟ್ಟ ಹೆಸರು ತಗೊಂಡಿದ್ಯಾ ಚೂಟಿ. ನನಗೋಸ್ಕರ ಸುಳ್ಳು ಹೇಳೋದನ್ನ ಬಿಟ್ಬಿಡೋಕ್ಕಾಗಲ್ವಾ? ಬಿಡ್ತೀನಿ ಅಭಿ, ಖಂಡಿತ ಬಿಡ್ತೀನಿ. ನಿನ್ಗೋಸ್ಕರ ಮಾತ್ರ ಅಲ್ಲ, ನನ್ಗೋಸ್ಕರ ಬಿಡ್ತೀನಿ. ನನ್ ಪ್ರೀತಿಗೋಸ್ಕರ ಬಿಡ್ತೀನಿ. ಇನ್ಮೇಲೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಿನ್ನ ಎದೆಗೂಡಲ್ಲಿ ನನಗೆ ಜಾಗ ಕೊಟ್ಟಿದ್ಯಲ್ವಾ ಚೂಟಿ? ಹಾಗಾದ್ರೆ ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಿಸ್ ಮಾಡಿ ಹೇಳು. ನೀನ್ ಪ್ರಮಾಣ ಮಾಡ್ತಿರೋದು ನನ್ನ ಮೇಲೆ, ನಮ್ಮ ಪ್ರೀತಿ ಮೇಲೆ. ನೆನಪಿದೆ ತಾನೇ? ನೆನಪಿದೆ. ಈಗ ಹೇಳು, ಇನ್ಯಾವತ್ತು ಇನ್ನೆಂಥ ಪರಿಸ್ಥಿತಿಲೂ ಸುಳ್ಳು ಹೇಳೋದಿಲ್ಲ ಅಂತ. ನನ್ನ ಪ್ರೀತಿ ಮೇಲಾಣೆ, ನನ್ನ ಅಭಿರಾಮನ್ ಮೇಲಾಣೆ. ಇನ್ಮೇಲೆ ನಾನು ಸುಳ್ಳು ಹೇಳಲ್ಲ. ಥ್ಯಾಂಕ್ಸ್ ಚುಟಿ. ಇನ್ನು ಅರ್ಧ ಗಂಟೆಲಿ ನಿಮ್ಮ ಮನೇಲಿ ಇರ್ತೀನಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ರೆಡಿ ಇರು. ಓಕೆ, ಬಾಯ್. ಸರಿ ಅಬ್ಬಿ, ಬಾಯ್. ಮನುಷ್ಯ ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯ ಮಾತಾಡೋಕೆ ಇಷ್ಟಪಡ್ತಾನೆ. ಫ್ರೆಂಡ್ಸ್ ಹತ್ರ ಮಾತಾಡೋ ವಿಷಯನೆಲ್ಲ ಹೆಂಡತಿ ಹತ್ರ ಮಾತಾಡೋಕ್ಕಾಗಲ್ಲ. ಹೆಂಡತಿ ಹತ್ರ ಮಾತಾಡೋ ವಿಷಯ ಎಲ್ಲ ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕಾಗಲ್ಲ. ಈಗ ನಮ್ಮ ಅಭಿ ನಿನ್ನ ಹತ್ರ ಮಾತ್ರ ಮಾತಾಡೋ ಎಷ್ಟೋ ವಿಷಯಗಳನ್ನ ಮನೆಯಲ್ಲಿ ಇನ್ಯಾರ ಹತ್ರನೂ ಮಾತಾಡಲ್ಲ. ಹೌದಾ? ಹೌದಾ ಹೇಳು. ಅದು
ಅದು ಹಾಗೇನಿಲ್ಲ ಮಾವ. ನನಗೆ ಗೊತ್ತಿದೆ, ನೀವಿಬ್ರು ಅತ್ತಿಗೆ ಮೈದ್ನ ಆದ್ರೂ ಅಕ್ಕ ತಮ್ಮಂತರ ಇದ್ದೀರಾ. ಅಭಿ ನಮ್ಮೆಲ್ರಿಗಿಂತಲೂ ಹೆಚ್ಚಾಗಿ ನಿನ್ನ ಹತ್ರ ಕಂಫರ್ಟಬಲ್ ಆಗಿರ್ತಾನೆ. ಅಭಿ ಯಾವುದೋ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದಾನೆ, ಆದ್ರೆ ಆ ಹುಡುಗಿ ಯಾರು ಅಂತ ಹೇಳ್ತಾನೆ ಇಲ್ಲ. ನನಗೆ 100% ಗ್ಯಾರಂಟಿ ಇದೆ, ಆ ಹುಡುಗಿ ಯಾರು ಅಂತ ನಿನ್ನ ಹತ್ರ ಹೇಳಿರ್ತಾನೆ. ಯಾರದು ಹೇಳೋ? ಹೇಳಲ್ವಾ? ಮಾವನ ಹತ್ರನೇ ಚೀಟಿಂಗಾ? ಚೇಚೆ, ಹಾಗಲ್ಲ ಮಾವ. ನೀವ್ ಹೇಳ್ತಿರೋದು ಸತ್ಯನೇ. ಅಭಿ ನನ್ನ ಹತ್ರ ಆ ಹುಡುಗಿ ಯಾರು ಅನ್ನೋದನ್ನ ಹೇಳಿದಾನೆ. ಆದ್ರೆ ಈಗ ನಾನು ಆ ವಿಷಯ ನಿಮ್ಗೆ ಹೇಳ್ಬಿಟ್ರೆ ಅದು ನಾನು ಅಭಿಗ್ ಮಾಡೋ ಚೀಟಿಂಗ್ ಆಗಲ್ವಾ? ನಾನು ಯಾರಿಗೂ ಹೇಳಲ್ಲ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಅಭಿ ಈ ವಿಷಯನ ನನಗೆ ಹೇಳಿದಾನೆ. ಇದನ್ನ ಬಯಲ್ ಮಾಡೋ ಹಕ್ಕು ನನ್ಗಿಲ್ಲ ಅಲ್ವಾ ಮಾವ? ಒಂದ್ ವೇಳೆ ಈ ವಿಷಯ ನಾನು ನಿಮ್ಗೆ ಹೇಳ್ಬಿಟ್ರೆ ಅಭಿ ನನ್ ಮೇಲೆ ಬೇಜಾರ್ ಮಾಡ್ಕೊಳಲ್ವಾ? ಅರೆ ವಾಹ್, LLB ಓದ್ಬೇಕಿತ್ತು ನೀನು. ಲಾಯರ್ ಆಗಿದ್ರೆ ಜಡ್ಜ್ ಕೋರ್ಟ್ಗೆ ಬೀಗ ಹಾಕ್ಬಿಟ್ಟಿರೋರು. ನಿನ್ನ ಮಾತನ್ನ ನಾನು ಒಪ್ತೀನಿ. ನೀನು ಅವನ ನಂಬಿಕೆಗೆ ದ್ರೋಹ ಮಾಡೋದೇನು ಬೇಡ. ಆದ್ರೆ ನಾನ್ಯಾಕೆ ಹೀಗೆ ಕೇಳ್ತಿದ್ದೀನಿ ಅಂತ ಒಂದೇ ಒಂದ್ಸಲ ಯೋಚನೆ ಮಾಡಿ ನೋಡು. ಅಭಿರಾಮನ ಮದುವೆ ವಿಷಯ ದಿನದಿಂದ ದಿನಕ್ಕೆ ರಣ ಆಗ್ತಾ ಇದೆ. ಮನೇಲಿ ಎಲ್ರು ದೆವ್ವ ನೋಡಿ ಹೆದರ್ಕೊಂಡವ್ರ ತರ ಉಸಿರು ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಇದನ್ನ ಸರಿ ಮಾಡೋಣ ಅನ್ನೋದು ನನ್ನ ಉದ್ದೇಶ. ಅಭಿರಾಮ ನೋಡಿರೋ ಹುಡುಗಿನ ಒಮ್ಮೆ ಭೇಟಿ ಮಾಡಿ ಮಾತಾಡಿಸಿ ನಿಮ್ಮ ಅತ್ತೆಗೆ ಒಪ್ಪಿಗೆ ಆಗೋ ರೀತಿಲಿ ಅವಳನ್ನ ತಯಾರು ಮಾಡಬೇಕು ಅನ್ನೋದು ನನ್ನ ಯೋಚನೆ. ಆಗ್ಲಾದ್ರೂ ಈ ಸಮಸ್ಯೆ ಸುಲಭ ಆಗುತ್ತೆ. ನಿಮ್ಮ ಅತ್ತೆನ ಮೆಚ್ಚಿಸ್ಬಿಟ್ರೆ ಮಿಕ್ಕಿದ್ದೆಲ್ಲ ನಡೆದೋಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ. ಈಗ ಹೇಳು, ನಿನಗೆ ನಿನ್ನ ನಂಬಿಕೆ ಉಳಿಸ್ಕೊಳ್ಳೋದು ಮುಖ್ಯನೋ ಅಥವಾ ಈ ಮನೆಯಲ್ಲಿ ಶಾಂತಿ ವಾಪಸ್ ಬಂದು ನಮ್ಮ ಅಭಿ ಆ ಹುಡುಗಿನ ನಿರಾತಂಕವಾಗಿ ಮದುವೆ ಆಗಿ ನಾವೆಲ್ಲರೂ ಖುಷಿಯಾಗಿರೋದು ಮುಖ್ಯನೋ? ಹೇಳು, ಯಾವುದು ಜಾಸ್ತಿ ಮುಖ್ಯ? ಖುಷಿ ಆಗೋದೇ ಮುಖ್ಯ. ಎಸ್, ವೆರಿ ಗುಡ್. ಹೇಳು, ಯಾರವಳು? ಯಾರು ಅಂತ ಹೇಳಿದ್ರೆ ಅತ್ತೆ ಒಪ್ಪೋದಿರ್ಲಿ, ನೀವೇ ಒಪ್ಪೋದಿಲ್ಲ. ಯಾರಪ್ಪ ಅದು ಅಂಥ ಡೇಂಜರ್ ಬಾಡಿ? ಹೇಳು. ಅವಳು ನಿಮ್ಗೂ ಗೊತ್ತು, ಅತ್ತೆಗೂ ಗೊತ್ತು, ಮನೆಯವರೆಲ್ರಿಗೂ ಗೊತ್ತು. ಅವಳ ಹೆಸರು ಚೂಟಿ. ಚೂಟಿ? ಹೆತ್ತೂರಲ್ಲಿ ಶಾಲಿನಿ ನೋಡಕ್ ಹೋಗಿದ್ವಲ್ಲ, ಅವಾಗ ಅಭಿ ಕೆನ್ನೆಗೆ ಹೊಡೆದ್ಲಲ್ಲ, ಅದೇ ಹುಡುಗಿ.
ಯಾಕಮ್ಮ? ನಾನು ಅಂದ್ರೆ ಡ್ಯಾಡಿಗೆ ಇಷ್ಟೊಂದು ತಾತ್ಸಾರ? ನನ್ ಮದ್ವೆ ಮಾತಿನ ಬಗ್ಗೆ ನಿಮ್ಮಿಬ್ರಿಗೂ ಆಸಕ್ತಿನೇ ಇಲ್ವಾ? ಇರೋದೊಬ್ಳು ಮಗಳು ನಾನ್ ನಿಮ್ಗೆ. ನನ್ ಮದ್ವೆ ವಿಷಯದ ಬಗ್ಗೆ ನೀವೆಷ್ಟು ಕೇರ್ ತಗೋಬೇಕು, ಎಷ್ಟು ಎಕ್ಸೈಟ್ ಆಗ್ಬೇಕು. ಮನೇಲಿ ಮಗಳ ಮದ್ವೆ ಎಷ್ಟು ಜನ ಸೇರಿರ್ತಾರೆ. ನೆಂಟ್ರು, ಫ್ರೆಂಡ್ಸು, ಕಿರ್ಚಾಟ, ಕೂಗಾಟ, ಅಲಂಕಾರ, ಮೆಹಂದಿ, ಹೊಸ ಬಟ್ಟೆ, ಹುಡುಗನ್ ಮನೆಗೆ ಹೋಗೋ ಕಿತ್ತಾಟ, ಯಾರು ಹೋಗ್ಬೇಕು ಹೋಗ್ಬಾರ್ದು, ಎಷ್ಟು ಸದ್ದು ತುಂಬಿಕೊಂಡಿರುತ್ತೆ ಮನೆ ತುಂಬಾ. ಆದ್ರೆ ದುರಾದೃಷ್ಟ ನೋಡಿ, ನನ್ ಮದ್ವೆ ಬಗ್ಗೆ ನಾನೊಬ್ಳನ್ನ ಬಿಟ್ಟು ಇನ್ಯಾರು ಮಾತಾಡೋದೇ ಇಲ್ಲ ಈ ಮನೇಲಿ. ನನ್ ಮಾತನ್ನ ಯಾಕೆ ಹೀಗೆ? ನನ್ ಮದ್ವೆ ಮಾಡ್ಸಕ್ ಇಷ್ಟ ಇಲ್ವಾ ನಿಮ್ಗೆ? ಅಥವಾ ನಾನು ಅಂದ್ರೆ ಇಷ್ಟ ಇಲ್ವಾ? ನನ್ ಕಾಲೇಜ್ನಲ್ಲಿ ಫಸ್ಟ್ ಬಂದಿದೆ. ಈ ವಿಷಯ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಅವತ್ತಿ ಪೂರ್ತಿ ನಿಮ್ಗೆ ಡ್ಯಾಡಿಗೆ ಕಾಯ್ತಾ ಕಾಯ್ತಾ ರಾತ್ರಿ ಹಾಗೆ ಮಲ್ಕೊಂಡ್ಬಿಟ್ಟೆ. ನನ್ನ ಸರ್ಟಿಫಿಕೇಟು ಹಳೇದಾಯ್ತು, ಉತ್ಸಾಹನೂ ಹಳೇದಾಗೋಯ್ತು. ನೀವದನ್ ಕೇಳಲೂ ಇಲ್ಲ, ನಾನು ಹೇಳಲೂ ಇಲ್ಲ. ಇನ್ನು ಚಿಕ್ಕ ವಯಸ್ಸಿನಲ್ಲೇ ನಂದು ಅಂತ ಸಪರೇಟ್ ರೂಮ್ ಮಾಡ್ಬಿಟ್ರಿ. ರಾತ್ರಿ ಹೊತ್ತೊಬ್ಳೆ ಮಲ್ಗೋದಕ್ಕೆ ತುಂಬಾ ಭಯ ಆಗ್ತಿತ್ತು. ನಿಮಗ್ ಹೇಳೋಣ ಅನ್ಕೊಂಡ್ರೆ ನೀವೆಲ್ ಬೈತೀರೋ ಅಂತ ಭಯ ಆಗೋದು. ನಿಮ್ ಭಯಕ್ಕಿಂತ ರಾತ್ರಿ ಕತ್ಲೆ ಭಯನೇ ವಾಸಿ ಅನ್ಸ್ಬಿಡ್ತಿತ್ತು. ಹೆದರ್ಕೊಂಡೆ, ಮುದ್ರಕೊಂಡು ಒಬ್ಳೆ ಮಲ್ಕೋತಿದ್ದೆ. ಎಷ್ಟ್ ಸಲ ನನಗೆ ಹುಷಾರ್ ತಪ್ಪಿ ಜ್ವರ ಬಂದು ಮೈ ನಡಕ್ತಿರ್ತಿತ್ತು. ಔಷಧಿ ಇರ್ತಿತ್ತು, ನೋಡ್ಕೊಳ್ಳೋದಕ್ಕೆ ನರ್ಸ್ ಇರ್ತಿದ್ರು. ಟೈಮ್ಗೆ ಹಾಲು ಗಂಜಿ ಎಲ್ಲ ಇತ್ತು. ದಿನಕ್ಕೆ 2 ಸಲ ಡಾಕ್ಟರ್ ಬಂದು ಹೋಗ್ತಿದ್ರು. ಆದ್ರೆ ನೀವು ಡ್ಯಾಡಿ ಅರ್ಥನೇ ಇರ್ಲಿಲ್ಲ. ನನಗ್ ಬೇಕಾಗಿದ್ದು ಡಾಕ್ಟರ್ ಅಲ್ಲ, ಔಷಧಿ ಅಲ್ಲ, ಬ್ರೆಡ್ ಅಲ್ಲ, ಅಪ್ಪ ಅಮ್ಮ ಬೇಕಿತ್ತು, ನಿಮ್ಮ ಆರೈಕೆ ಬೇಕಿತ್ತು, ಪ್ರೀತಿ ಬೇಕಿತ್ತು. ಅದ್ಯಾವತ್ತಿಗೂ ನನಗ್ ಸಿಗ್ಲೇ ಇಲ್ಲ. ಏನೋ ಸಾಧಿಸ್ತೆ ಅನ್ಕೊಂಡ್ ಮನೆಗ್ ಬಂದ್ರೆ ನನ್ ಗೆಲುವನ್ನ ಗುರುತಿಸೋರೇ ಇರ್ಲಿಲ್ಲ. ಕಡೆ ಪಕ್ಷ ತಪ್ಪು ಮಾಡಿದ್ರೆ ಭಯಕ್ಕೂ ಆಸಕ್ತಿ ಇರ್ಲಿಲ್ಲ ನಿಮ್ಗೆ. ನನ್ನ ಇಡೀ ಬಾಲ್ಯ, ಕಾಲೇಜ್ ಜೀವನ, ಇವತ್ತು ಈ ಕ್ಷಣದ ತನಕ ನನ್ನ ಪ್ರತಿ ಕ್ಷಣ ನಿಮ್ಮಿಬ್ರ ನಿರೀಕ್ಷೆಗಳಲ್ಲೇ ನಿರಾಶಲಾಗಿ ಮುಳುಗ್ ಹೋಗಿದ್ದೀನಿ. ನನ್ನ ಯಾವ ನಿರೀಕ್ಷೆಗಳು, ನಿಟ್ಟುಸಿರು ನಿಮಗ್ ತಲುಪಲೇ ಇಲ್ಲ. ಯಾಕೆ? ನಿಜ ಹೇಳಿಮ್ಮ, ನಾನ್ ನಿಮ್ ಮಗಳೇನ? ನೀವಿಬ್ರು ನನ್ ತಂದೆ ತಾಯಿನ? ಹೇಳಿಮ್ಮ, ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ,
ಅಟ್ಲೀಸ್ಟ್ ಯಾವ್ದಾದ್ರೂ ಒಂದ್ ಭಾವನೆ ವ್ಯಕ್ತಪಡಿಸಿ ನಾನು ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡ್ಬಿಡ್ತೀನಿ. ಹೇಳಿಮ್ಮ, ಮಾತಾಡಿ. ಗೊತ್ತಿತ್ತು ಈ ಪ್ರಶ್ನೆಗಳು, ಈ ಹತಾಶೆ, ಈ ನಿರಾಶೆ, ಈ ಪ್ರತಿಭಟನೆ, ಕೋಪ ಇವೆಲ್ಲ ಯಾವತ್ತಾದ್ರೂ ಒಂದಿನ ನಿನ್ನಿಂದ ಹೊರ ಬಂದೇ ಬರುತ್ತೆ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ನೀನ್ ಆಡ್ತಿರೋ ಒಂದೊಂದು ಮಾತು ಸತ್ಯ, ಆದ್ರೆ ಒಂದೊಂದು ಬಿಟ್ಟು ಏನ್ ಗೊತ್ತಾ, ನಿನ್ ಕಡೆ ನನಗೆ ಗಮನ ಇರ್ಲಿಲ್ಲ ಅಂದ್ಯಲ್ಲ, ಅದು ನಾನು ನಿನ್ನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ನೀನ್ ಬಯಸಿದಾಗ ನಿನ್ ಬೆಂಬಲಕ್ಕೆ ನಿಲ್ಲಿಲ್ಲ, ನೀನ್ ಮುದ್ದು ಮಾಡ್ಲಿಲ್ಲ, ಬೆಂತಟ್ಲಿಲ್ಲ, ನೀನ್ ಸೋತಾಗ ಸಾಥ್ ಕೊಡ್ಲಿಲ್ಲ, ನಿನ್ ಕಣ್ಣೀರು ಹೊರಿಸ್ಲಿಲ್ಲ. ಹೌದಮ್ಮ, ನನ್ಗೆ ನಂದೇ ಕೆಲಸ, ಕ್ಲಬ್ಬು, ಸೊಸೈಟಿ, ಈ ಸಾಮಾಜಿಕ ಚಟುವಟಿಕೆಗಳು ಇದರಲ್ಲೇ ಮುಳುಗ್ಬಿಟ್ಟಿದೆ. ಆದ್ರೆ ನಾನು ಯಾವತ್ತಿಗೂ ನಿನ್ ಮೇಲೆ ಕಣ್ಣಿಟ್ಟಿದ್ದೆ ಮಗಳೇ. ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಮನೆಗೆ ರಾತ್ರಿ ಎಷ್ಟೋ ಹೊತ್ತಿಗೆ ಬರ್ತಿದ್ದೆ. ನಾನು ಬರೋ ಅಷ್ಟೊತ್ತಿಗೆ ನೀನ್ ನಮಗೋಸ್ಕರ ಕಾದು ಕಾದು ನಿದ್ದೆ ಹೋಗ್ಬಿಟ್ಟಿರ್ತಿದ್ದೆ ಮಗಳೇ. ರಾತ್ರಿ ನಾನು ನನ್ನ ರೂಮ್ಗೆ ಹೋಗಕ್ ಮುಂಚೆ ನಿನಗೆ ಅಂತ ಒಂದ್ 2 ನಿಮಿಷ ಬಿಡು ಮಾಡ್ಕೊಂಡು ಮೆಟ್ಲು ಹತ್ತಿ ನಿನ್ ರೂಮಿಗೆ ಬಂದು ನೀನು ನೋಡ್ತಿದ್ದೆ. ನೀನ್ ಮಲಗ್ ಬಿಟ್ಟಿರ್ತಿದ್ದೆ. ಎಚ್ಚರ ಮಾಡೋದು ಬೇಡ ಅಂತ ವಾಪಸ್ ಹೋಗ್ತಿದ್ದೆ. ದಿನದ 24 ಗಂಟೆಲಿ ನಿನಗೆ ಪ್ರೀತಿ ಕೊಡೋದಿಕ್ಕೆ ಅಂತ 1-2 ನಿಮಿಷನ ನಾನು ಯಾವತ್ತೂ ತಪ್ಪಿಸ್ತಿರ್ಲಿಲ್ಲ. ಆದ್ರೆ ಅದ್ ನಿನಗೆ ತಲುಪ್ತಾ ಇರ್ಲಿಲ್ಲ ಮಗಳೇ. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೇನೆ ಮಗಳೇ. ಪ್ರೀತಿಸೋದೇ ಬೇರೆ, ಪ್ರೀತಿನ ವ್ಯಕ್ತಪಡಿಸೋದೇ ಬೇರೆ. ಪ್ರೀತಿಸೋದನ್ನ ತಪ್ಪಿಸಿಲ್ಲ ನಾನು, ಆದ್ರೆ ವ್ಯಕ್ತಪಡಿಸೋದ್ರಲ್ಲಿ ಸೋತ್ ಬಿಟ್ಟಿದ್ದೀನಿ ಮಗಳೇ. ಇದು ಸತ್ಯ. ಇದಕ್ಕೆ ಆಧಾರ ತೋರಿಸು ಅಂದ್ರೆ ನನ್ನ ಹತ್ರ ಇಲ್ಲ. ಅಮ್ಮ, ಯಾಕಮ್ಮ ಇಷ್ಟು ವರ್ಷ ಈ ಒಂದ್ ಮಾತು ಹೇಳಲೇ ಇಲ್ಲ ನನ್ಗೆ? ಬಹುಶಃ ಅದೇ ಕಾರಣಮ್ಮ, ವ್ಯಕ್ತಪಡಿಸೋದ್ರಲ್ಲಿ ಸೋತ್ಬಿಟ್ಟಿದ್ದೀನಿ. ಆದ್ರೆ ಪ್ರಾಮಿಸ್ ಮಾಡ್ತೀನಿ ಮಗಳೇ, ಮದ್ವೆ ವಿಷಯದಲ್ಲಿ ಇದು ಮುಂದುವರಿಯೋದಿಲ್ಲ. ಇವತ್ತಿನ ತನಕ ನೀನ್ ಕಳ್ಕೊಂಡಿರೋ ಪ್ರೀತಿನ ಮದ್ವೆ ವಿಷಯದಲ್ಲಿ
ತುಂಬಿಸ್ಬಿಡ್ತೀನಿ. ನಿಂಗೆ ತೃಪ್ತಿ ಕೊಡೋ ಅಷ್ಟು ಪ್ರೀತಿ ಕೊಡ್ತೀನಿ.